ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದುಬಾರಿ ಸರ್ಕಾರವಾಗಿ ಬದಲಾವಣೆ ಆಗ್ತಾ ಇದೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಸರ್ಕಾರ ಒಂದಿಷ್ಟು ಫ್ರೀ ಬೀಸ್ ಅಂತ ತಗೊಂಡು ಬಂದಿರತಕ್ಕಂಥದ್ದು ಸರ್ಕಾರನ ಯಾವ ಮಟ್ಟಕ್ಕೆ ಹಣಕಾಸಿನಲ್ಲಿ ತೊಂದರೆಗೆ ತಂದಿಟ್ಟಿದೆ ಅಂತಕ್ಕಂಥದ್ದಕ್ಕೆ ಪ್ರತಿದಿನವೂ ಕೂಡ ಒಂದು ಹೊಸ ಹೊಸ ಯೋಜನೆಗಳನ್ನ ತಗೊಂಡು ಬರ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಕಾಣ್ತಾ ಇರಬಹುದು. ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಕೃಷ್ಣ ಬೈರೇಗೌಡರು ಮತ್ತೊಂದು ಹೊಸ ಪ್ರಸ್ತಾವನೆಯನ್ನ ತಗೊಂಡು ಬಂದಿದ್ದಾರೆ. ಈ GBA ಅಧಿಕಾರಿಗಳು ರಾಜ್ಯದ ಅಭಿವೃದ್ಧಿ ಮತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ಅಂತ ಹೇಳಿ ಇವರನ್ನ ಆಯ್ಕೆ ಮಾಡಿ ಕೊಂಡಿರ್ತಿದ್ರೆ, ಇವ್ರುಗಳು ಕೂಡ ಸಾರ್ವಜನಿಕರ ಹತ್ತಿರ ಹೇಗೆಲ್ಲ ಸುಲಿಗೆಯನ್ನ ಮಾಡಬಹುದು, ಅದು ನೇರವಾಗಿ ಅವರ ಜೋಬಿಗೆನೆ ಕೈ ಹಾಕಿ ಹಣವನ್ನ ಕಿತ್ಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಬೆಂಗಳೂರು ನಗರದಲ್ಲಿ ಇವತ್ತು ಕೆಲಸಕ್ಕೆ ಹೋಗಬಹುದು. ಒಂದು ದೊಡ್ಡ ಆಶಾಭಾವನೆ ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂತಹ ಜನಗಳಿಗೆ ನಾವೊಂದು ಸ್ವಂತ ಕಾರನ್ನ ಹೊಂದಬೇಕು ಅಂತಕ್ಕಂಥದ್ದು ಒಂದು ಬಹುದೊಡ್ಡ ಕನಸನ್ನ ಕಟ್ಟಿಕೊಂಡು ಒಂದು ವಾಹನವನ್ನ ಖರೀದಿ ಮಾಡಿರ್ತಾರೆ. ಇವತ್ತು ನೇರವಾಗಿ ಸರ್ಕಾರಗಳು ಅಂತ ವಾಹನಗಳನ್ನೇ ಟಾರ್ಗೆಟ್ ಮಾಡಿದೆ ಅಂತ ಅನ್ಬೇಕಾಗುತ್ತೆ ಸ್ನೇಹಿತರೆ. ಮನೆ ಮುಂಭಾಗದಲ್ಲಿ ನಿಲ್ಲಿಸುವಂತಹ ಕಾರ್ಗಳಿಗೆ ಪ್ರತಿ ವರ್ಷಕ್ಕೆ 25,000 ರೂಪಾಯಿ ವಸೂಲಿಗೆ ಇಳಿದಿರ್ತಕ್ಕಂತಹ ಸರ್ಕಾರಗಳು. ಇದೊಂದು ರೀತಿ ದಂಡಾಸ್ತ್ರ ಅನ್ನೋದಕ್ಕೂ ಬರೋದಿಲ್ಲ, ಒಂದು ಲೆಕ್ಕಾಚಾರಕ್ಕೆ ಇವರು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೂ ಬರೋದಿಲ್ಲ. ಆ ರೀತಿಯಾದಂತಹ ಒಂದು ಪ್ರಸ್ತಾವನೆಯನ್ನ ಬೆಂಗಳೂರು ನಗರದ ಅಭಿವೃದ್ಧಿಯ ಪ್ರಾಧಿಕಾರದಲ್ಲಿ ಒಂದು ಮಂಡನೆಯನ್ನ ಮಾಡಿದ್ದಾರೆ. ನಾನು ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ಸಾರ್ವಜನಿಕರು ಮತ್ತು ಕರ್ನಾಟಕದಲ್ಲಿ ಇವತ್ತು ಮುಖ್ಯವಾಗಿ ಬೆಂಗಳೂರನ್ನ ಟಾರ್ಗೆಟ್ ಮಾಡಿ ತಂದಿರತಕ್ಕಂತಹ ಯೋಜನೆ ಏನಾದರೂ ಸಕ್ಸಸ್ ಆಯಿತು ಅಂದ್ರೆ ಮುಂದೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂತಹ ನಗರಗಳಿಗೆ ಮತ್ತು ಮಹಾನಗರಗಳಿಗೆ ಬರುವಂತಹ ಸಾಧ್ಯತೆಗಳೇ ಅತಿ ಹೆಚ್ಚು. ಹಾಗಾಗಿ ಇಂತಹ ಒಂದು ವಿಚಾರಗಳನ್ನ ದೊಡ್ಡ ಮಟ್ಟಕ್ಕೆ ವಿರೋಧವನ್ನ ವ್ಯಕ್ತಪಡಿಸಬೇಕಾದಂಥದ್ದು ನಮ್ಮೆಲ್ಲ ನಾಗರಿಕ ಪ್ರಜೆಗಳಾಗಿ ನಮ್ಮ ಹಕ್ಕು. ಭಾರತದಲ್ಲಿ ಬ್ರಿಟಿಷರ ಆಡಳಿತವೂ ಕೂಡ ಇದೇ ರೀತಿಯಲ್ಲಿತ್ತು. ನಡೆದಾಡೋದಕ್ಕೂ ದಂಡ ಕಟ್ಟಬೇಕಾದದ್ದು, ಓಡಾಡಬೇಕಾದ್ರೂ ಕೂಡ ದಂಡವನ್ನ ಕಟ್ಟಬೇಕಾಗಬೇಕಾದ್ದು, ಕುಂತಲ್ಲಿ ನಿಂತಲ್ಲಿಯೂ ಕೂಡ ದಂಡವನ್ನ ಹಾಕಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ವಿ. ಆದ್ರೆ ಈಗ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರವೂ ಕೂಡ ಒಂದು ಲೆಕ್ಕಾಚಾರಕ್ಕೆ ನಮಗೆ ಹಂತ ಹಂತವಾಗಿ ದಂಡ 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 ಅನ್ನೋ ಒಂದು ದಂಡಾಸ್ತ್ರವನ್ನ ಪ್ರಯೋಗವನ್ನ ಮಾಡ್ತಿರ್ತಕ್ಕಂಥದ್ದನ್ನ ಗಮನಿಸಿದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಇದು ಎಲ್ಲಿಗೋ ಬೇರೆ ಒಂದು ಮಜಲಿಗೆ ತಗೊಂಡೋಗ್ತಾ ಇರ್ತಕ್ಕಂಥದ್ದನ್ನ ತಾವುಗಳು ಗಮನಿಸಿರ್ಬೋದು. ಇವತ್ತು ಬೆಂಗಳೂರು ನಗರದಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಆಗಿರ್ತಕ್ಕಂತಹ ನಗರದಲ್ಲಿ ಮೆಟ್ರೋ ಇರ್ತಕ್ಕಂಥದ್ದು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಇವತ್ತು ಹಲವಾರು ಭಾಗಗಳಿಂದ ಬಂದಿರತಕ್ಕಂತಹ ಸಾರ್ವಜನಿಕರು ಮೆಟ್ರೋ ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯೇ ಇಲ್ಲದೆ ರಸ್ತೆಗಳಲ್ಲಿ ವಾಹನಗಳನ್ನ ನಿಲ್ಲಿಸುವಂತದ್ದನ್ನು ಕೂಡ ತಾವು ಸೂಕ್ಷ್ಮವಾಗಿ ಗಮನಿಸಿರ್ತೀರ. ಇಂತಹ ಎಲ್ಲಾ ಜಾಗಗಳಿಗೂ ಕೂಡ ಹದ್ದಿನ ಕಣ್ಣಿಡಲು ಇಲಾಖೆ ಸಜ್ಜಾಗಿ ನಿಂತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ನಾಗರಿಕರು ಉಸಿರಾಡೋದು ಕೂಡ ತುಂಬಾ ಕಷ್ಟವಾಗುವಂತಹ ದಿನಗಳು ಏನು ಭಾರಿ ದಿನವಿಲ್ಲ. ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ಟ್ರಾಫಿಕ್ಗೆ ಪರಿಹಾರವನ್ನ ಕಂಡುಕೊಳ್ಬೇಕಾದಂತಹ ಇಲಾಖಾವಾರುಗಳು ಇವತ್ತು ಸಾರ್ವಜನಿಕರ ಮೇಲೆಯೇ ದಂಡವನ್ನ ಪ್ರಯೋಗವನ್ನ ಮಾಡ್ತಿರೋದನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಹಣಕ್ಕೆ ಇರುವಷ್ಟು ಮೌಲ್ಯತೆ ಸರ್ಕಾರಗಳಿಗೆ ಇರುವಂತಹ ಸಮಸ್ಯೆಯನ್ನ ಪರಿಹಾರ ಮಾಡೋದ್ರ ಕಡೆಗೆ ಅತಿ ಹೆಚ್ಚಿನ ಗಮನವನ್ನ ಕೊಟ್ಟಿಲ್ಲ ಅಂತ ಅನ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಒಂದು ರೀತಿ ನಿದ್ದೆಯಿಂದ ಎದ್ದಿರುವಂತಹ ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಈ ಒಂದು ವಿಚಾರವನ್ನ ವಾಹನ ನಿಲುಗಡೆ ವಿಚಾರದಲ್ಲಿ ಸರ್ಕಾರ ಜನಸಾಮಾನ್ಯರಿಗೆ ಮತ್ತೆ ಹೊರೆ ಹಾಕಲು ಮುಂದಾಗಿದೆ ಎಂದು ಆರೋಪಿಸಿರುವಂತಹ ಆರ್ ಅಶೋಕ್ ಅವರು ಈ ಒಂದು ಸರ್ಕಾರವನ್ನ ತುಘಲಕ್ ಸರ್ಕಾರ ತುಘಲಕ್ ನೀತಿಯನ್ನ ಜಾರಿಗೆ ತರಲು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಕೃಷ್ಣ ಬೈರೇಗೌಡರು ಸ್ಕೆಚ್ ಹಾಕಿದ್ದಾರೆ ಅಂತ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಸ್ವಂತ ಮನೆ ಮುಂದೆ ಕಾರು ನಿಲ್ಲಿಸುವುದಕ್ಕೂ ಶುಲ್ಕವೇ? ಬೆಂಗಳೂರಿನ ಜನರಿಗೆ ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ನೀಡುವ ಬದಲು ಮತ್ತೊಂದು ಹೊರೆ ಹಾಕಲಾಗುತ್ತಿದೆ. ಪಾರ್ಕಿಂಗ್ ನಿಯಮದ ಹೆಸರಿನಲ್ಲಿ ಸಾಮಾನ್ಯ ಜನರ ವಾಹನ ಮಾಲೀಕರಿಗೆ ತೊಂದರೆಯಾಗ್ತಿದೆಯೇ ಎಂಬ ಪ್ರಶ್ನೆಗಳಿದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದಿವೆ. ಬೆಂಗಳೂರಿನ ಪಾರ್ಕಿಂಗ್ ಸಮಸ್ಯೆ ನಿಜಕ್ಕೂ ಗಂಭೀರ. ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆ ಪಾರ್ಕಿಂಗ್ ವ್ಯವಸ್ಥೆ ದೊಡ್ಡ ಸವಾಲಾಗಿದೆ. ಸರ್ಕಾರವು ಪಾರ್ಕಿಂಗ್ ಸ್ಥಳಗಳನ್ನು ಹೆಚ್ಚಿಸುವುದು, ಖಾಲಿ ಜಾಗಗಳನ್ನು ಬಳಸಿಕೊಳ್ಳುವುದು ಸೇರಿದಂತೆ ಹಲವು ಆಯ್ಕೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದೆ. ಆದರೆ ಜನರಿಗೆ ಸುಗಮ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವುದು ಮುಖ್ಯವೋ ಅಥವಾ ಪಾರ್ಕಿಂಗ್ ಹೆಸರಿನಲ್ಲಿ ಹೊಸ ಶುಲ್ಕವನ್ನು ದಂಡ ವಿಧಿಸುವುದು ಮುಖ್ಯವೋ ಎಂಬ ಪ್ರಶ್ನೆಗೆ ಇದೀಗ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಈಗ ಕೃಷ್ಣ ಬೈರೇಗೌಡರಿಗೆ ನಮ್ಮದೊಂದು ನೇರವಾದ ಪ್ರಶ್ನೆ. ತಾವು ಬೆಂಗಳೂರು ನಗರವನ್ನ ಅಭಿವೃದ್ಧಿಪಡಿಸಬೇಕು, ಅದನ್ನ ನಾವು ಕೂಡ ಸ್ವಾಗತವನ್ನ ಮಾಡ್ತೇವೆ. ತಾವು ಫುಟ್ಪಾತ್ ಕ್ಲೀನ್ ಮಾಡೋ ವಿಚಾರವಾಗದು ಕೂಡ ಬೆಂಬಲವನ್ನ ಕೊಟ್ಟಿದ್ದೇವೆ ಮತ್ತು ಬೆಂಗಳೂರು ನಗರದಲ್ಲಿ ಕಸವನ್ನ ವಿಲೇವಾರಿ ಮಾಡುವ ವಿಚಾರದಲ್ಲೂ ಕೂಡ ಬೆಂಬಲವನ್ನ ಕೊಟ್ಟಿದ್ದೇವೆ. ಆದರೆ ಇವತ್ತು ತಾವು ತೆಗೆದುಕೊಂಡಿರತಕ್ಕಂತಹ ನಿರ್ಧಾರ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ರಕ್ತವನ್ನ ಹೀರುವಂತಹ ಕೆಲಸ ಕಾರ್ಯಗಳು ನಡೆಯುತ್ತೆ. ಮಾನ್ಯ ಬೆಂಗಳೂರು ನಗರದ ಸಚಿವರಲ್ಲೊಂದು ಮನವಿ. ಬೆಂಗಳೂರು ನಗರದಲ್ಲಿ ಸರಿಸುಮಾರು 1,50,00,000 ಜನಸಂಖ್ಯೆಯನ್ನ ಹೊಂದುವಂತಹ ಹತ್ರಕ್ಕೆ ಬರ್ತಾ ಇದೆ. ಅದರ ಮಧ್ಯದಲ್ಲಿ 1,32,00,000 ವಾಹನಗಳು ಆಲ್ರೆಡಿ ಬೆಂಗಳೂರು ನಗರದಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದನ್ನ ತಾವು ಗಮನಿಸಿರ್ತೀರ. ಇದನ್ನ ಹೊರತುಪಡಿಸಿ ಬೇರೆ ರಾಜ್ಯಗಳಿಂದಲೂ ಕೂಡ ಬೆಂಗಳೂರು ನಗರದಲ್ಲಿ ವಾಹನಗಳನ್ನು ಬಳಕೆ ಮಾಡ್ತಿರ್ತಕ್ಕಂಥದ್ದನ್ನು ಕೂಡ ತಾವು ಸೂಕ್ಷ್ಮವಾಗಿ ಗಮನಿಸಿ
ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ತಾವು ಸಾರಿಗೆ ಇಲಾಖೆಗೆ ಪತ್ರವನ್ನು ಬರೆದು ಮುಂದಿನ ಎಲ್ಲಾ ವಾಹನಗಳ ರಿಜಿಸ್ಟ್ರೇಷನ್ ಅನ್ನ ತಾತ್ಕಾಲಿಕವಾಗಿ 1 ವರ್ಷಗಳ ಕಾಲ ತಾವು ಸಂಪೂರ್ಣವಾಗಿ ನಿಷೇಧವನ್ನ ಹೇರಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಬೆಂಗಳೂರು ನಗರದಲ್ಲಿ ಒಂದು ರೀತಿ ಡಸ್ಟ್ ಬಿನ್ ರೀತಿಯಲ್ಲಿ ಬೆಂಗಳೂರು ನಗರವನ್ನೇ ಟಾರ್ಗೆಟ್ ಮಾಡಿರತಕ್ಕಂತಹ ಬೆಂಗಳೂರು ನಗರದ 11 ಆರ್ಟಿಒಗಳಲ್ಲಿ ಪ್ರತಿ ದಿನವೂ ಕೂಡ ಸರಿಸುಮಾರು 5,000ಕ್ಕಿಂತಲೂ ಹೆಚ್ಚು ವಾಹನಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಈ ವಾಹನದ ತೆರಿಗೆ ನೇರವಾಗಿ ಸರ್ಕಾರದ ಬೊಕ್ಕಸಕ್ಕೆ ಬರುತ್ತೆ. ಆದ್ರೆ ನಿಮ್ಮ ಬೊಕ್ಕಸಕ್ಕೆ ಬರ್ತಿರ್ತಕ್ಕಂತಹ ಆದಾಯವನ್ನ ಪರಿಗಣನೆ ಮಾಡದೆ ನೇರವಾಗಿ ವಾಹನ ಖರೀದಿ ಮಾಡಿ ಇವತ್ತು ಮನೆ ಬಾಗಿಲಲ್ಲಿ ನಿಲ್ಲಿಸಿರ್ತಕ್ಕಂತಹ ವಾಹನಗಳಿಗೂ ಕೂಡ ತಾವುಗಳು ನೇರವಾಗಿ ಜೋಬ್ಗೆ ಕೈ ಹಾಕ್ತಿರೋದ್ರಿಂದ ಹೊಸ ವಾಹನಗಳ ಅಗತ್ಯತೆ ಇಲ್ಲ. ಬೆಂಗಳೂರು ನಗರಕ್ಕೆ BMTC ಅಂತಹ ಸಾರಿಗೆ ಸೇವೆ, ಮೆಟ್ರೋ ಅಂತಹ ಸಾರಿಗೆ ಸೇವೆ ಜೊತೆಯಲ್ಲಿ ಬೆಂಗಳೂರು ನಗರದ 2ನೇ ಕೊಂಡಿಯಾಗಿರ್ತಕ್ಕಂತಹ ಆಟೋ ರಿಕ್ಷಾಗಳು ಮತ್ತು ಕ್ಯಾಬ್ ಸೇವೆಗಳನ್ನ ಪ್ರಾಮಾಣಿಕವಾಗಿ ಬಳಕೆ ಮಾಡೋದ್ರ ಮುಖಾಂತರವಾಗಿ ಸಾರ್ವಜನಿಕವಾಗಿ ಉತ್ತಮವಾದ ಸೇವೆಯನ್ನು ಕೊಡೋದ್ರ ಮುಖಾಂತರವಾಗಿ ಹೊಸ ವಾಹನಗಳ ಖರೀದಿಗೆ ತಾವುಗಳು ನೇರವಾಗಿ ಸಾರಿಗೆ ಇಲಾಖೆಗೆ ಪತ್ರವನ್ನು ಬರೆದು ಸಂಪೂರ್ಣವಾಗಿ ನಿಷೇಧವನ್ನಗೊಳಿಸಬೇಕು ಬೆಂಗಳೂರು ನಗರಕ್ಕೆ ಅಂತೇಳಿ ನಾನು ಈ ಮೂಲಕ ವಿಶೇಷವಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ಮತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ನಾಗರಿಕರಲ್ಲಿ ನನ್ನದೊಂದು ಮನವಿ, ತಾವು ಏನು ಫ್ರೀ ಬೀಸಿನ ಹೆಸರಿನಲ್ಲಿ ಇಷ್ಟು ದಿನಗಳ ಕಾಲ 2,000 ಕೊಡ್ತಾರೆ, ಫ್ರೀ ಬಸ್ ಕೊಡ್ತಾರೆ ಅಂತಕ್ಕಂತಹ ವಿಚಾರವಾಗಿ ಯಾರನ್ನೂ ಕೂಡ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದಿಲ್ಲ. ಆದರೆ ಸರ್ಕಾರ ನಡೀತಕ್ಕಂಥದ್ದು ತೆರಿಗೆಯಿಂದ ವಿನಃ ಇವರ ಮನೆಯ ದುಡ್ಡಿನಿಂದಲ್ಲ. ಇವರು ಆಸ್ತಿಯನ್ನ ಮಾಡ್ತಕ್ಕಂತಹ ದುಡ್ಡಿನಿಂದ ಯಾವುದೂ ಕೂಡ ಬಂದು ಸರ್ಕಾರದ ಬೊಕ್ಕಸಕ್ಕೆ ಬೀಳೋದಿಲ್ಲ. ನಾವು ಕಟ್ಟುವಂತಹ 1 ರೂಪಾಯಿ ತೆರಿಗೆಯೂ ಕೂಡ ಈ ಒಂದು ಸರ್ಕಾರಗಳು ಅಭಿವೃದ್ಧಿಯನ್ನ ಮಾಡೋದಕ್ಕೆ ಇರ್ತಕ್ಕಂಥದ್ದು. ಆದರೆ ನಾವು ಸಂಪೂರ್ಣವಾಗಿ ನಿದ್ದೆ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸರ್ಕಾರ ನಮ್ಮನ್ನ ಬಳಕೆಯನ್ನ ಮಾಡಿಕೊಂಡು ಇಂತಹ ಹೊಸ ಯೋಜನೆಗಳನ್ನ ತಗೊಂಡು ಬಂದು ನಾಗರಿಕರ ಜೋಬಿಗೆ ಕೈ ಹಾಕುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ತಾವುಗಳೆಲ್ಲರೂ ಕೂಡ ನಿದ್ದೆಯಿಂದ ದಯವಿಟ್ಟು ಎದ್ದು ಇಂತಹ ಸರ್ಕಾರಗಳು ತರುವಂತಹ ಹೊಸ ನೀತಿಗಳನ್ನ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನಾನು ಈ ಮೂಲಕ ಸಾರ್ವಜನಿಕ ವಲಯದಲ್ಲಿ ಮತ್ತು ಕರ್ನಾಟಕದ ಜನತೆಯಲ್ಲಿ ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಶುಭ ದಿನ.